NABH ಅಕ್ರಿಡಿಟೇಷನ್ ಅಂತಂದ್ರೆ ಏನು ಸರ್? ಇದು ಆಸ್ಪತ್ರೆಯ ಗುಣಮಟ್ಟವನ್ನು ಯಾವ ರೀತಿಯಾಗಿ ನಮಗೆ ತೋರಿಸುತ್ತೆ ಅಂತ ಹೇಳಿ. ಇದನ್ನ ಒಂಥರ ಇನ್ನೂ ಸ್ವಲ್ಪ ಸಿಂಪಲ್ ಮಾಡಿ ಹೇಳ್ಬಿಡ್ತೀನಿ. ಸಣ್ಣ ಪುಟ್ಟ ಕಾಯಿಲೆಗಳಿದ್ದಾಗ ನಿಮಗೆ ತಿಳಿದಿರೋ ಡಾಕ್ಟರ್ಸ್ ಇರ್ತಾರೆ ಮನೆ ಹತ್ರ, ಜನರಲ್ ಪ್ರಾಕ್ಟೀಷನರ್ಸು, ಫ್ಯಾಮಿಲಿ ಫಿಸಿಷಿಯನ್ಸ್ ಅಂತೀವಿ. ಅವ್ರ ಕ್ಲಿನಿಕ್ಗೆ ಹೋಗಿ ತೋರಿಸ್ಕೋಬೇಕು. ಅದು ಉತ್ತಮ. ಸಣ್ಣ ಪುಟ್ಟದಕ್ಕೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ತುಂಬ ಫಜೀತಿ ಆಗುತ್ತೆ. ಆಮೇಲೆ ಒಂದು ಕಾಯಿಲೆ ಅಂತ ಡಯಾಗ್ನೋಸ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕಾಗತ್ತೆ. ಇಲ್ಲ ಲಾಂಗ್ ಟರ್ಮ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂತೀವಿ, ತುಂಬ ದಿವಸ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ತುಂಬ ಕಾಂಪ್ಲಿಕೇಟೆಡ್ ಕೇಸಸ್ ಇರುತ್ತೆ. ಇಲ್ಲೋ ಆಪರೇಷನ್ ಅಂತ ಹೇಳಿರ್ತಾರೆ, ಆಪರೇಷನ್ ಅವಶ್ಯಕತೆ ಇರಬಹುದು ಅಂತ. ಆ ಥರ ಕಾಯಿಲೆಗಳಿಗೆ ನೀವು ಚೂಸ್ ಮಾಡುವಾಗ ಥರ ಅವ್ರಿಗೆ ಇದಿದೆ. ಅಂದರೆ ಒಂದು ಕಾಲದಲ್ಲಿ ಹೇಗೆ ಅಂದರೆ ನಾವು ಡಾಕ್ಟ್ರ್ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಡಾಕ್ಟ್ರು ಅಂತ ಫ್ಯಾಮಿಲಿ ಡಾಕ್ಟ್ರ್ ಅಂತ ಇರ್ತಾಯಿದ್ರು, ಅವರೆಲ್ಲ ಹೇಳಿದ್ರೆ ಅಲ್ಲಿ ಹೋಗಿ ಮಾಡಿಸ್ಕೊತಾ ಇದ್ವಿ. ಈಗ ಇದು ಚೇಂಜ್ ಆಗಿದೆ ಇವಾಗ. ಯಾಕಂದರೆ ನಮಗೆ ಸೋಷಲ್ ಮೀಡಿಯಾ ಇದೆ, ಡಿಜಿಟಲ್ ಮಾರ್ಕೆಟಿಂಗು, ಹೈಪರ್ ಮಾರ್ಕೆಟಿಂಗು ಎಲ್ಲ ಆಗೋಗಿ ತುಂಬ ಕನ್ಫ್ಯೂಷನ್ ನಡೀತಾ ಇದೆ.